ईश्वरेकं सर्वभूतानां कामिमोपद्वयेषय दिव्य परिमलगन्धं धारयामि शोभनो शोभायमान कल्याणः हरिद्राचूर्णं समर्पयामि कुङ्कुमं काञ्चनं दिव्यं कामिनी कामसम्भवे Papa, baca jaga beri mas. Om Durga ye Maha Durga ye Maha Darshman ye Maha Durasula ye Maha Lakshmi ye Maha Lajja ye Maha ye Maha Lakshmi ye Maha Sula ye Maha Durga ye Maha Maharani ye Maha Mahamaya ye Maha Nida ye Maha Bhakti ye Maha Saraswati ye Maha Shiva ye Maha Shishra ye Maha Shanta ye Maha Shankar ye Maha Udita ye Maha Tamas ye Maha Nida ye Maha Dhani ye Maha Kali ye Maha Narayan ye Maha Shala ye Maha Dhami ye Maha Vidata ye Maha Vani Namaha Vani Namaha Samaya Namaha Trishula Namaha Mehta Ishaya Mataya Namaha Shvetamaya Namaha Shivaya Namaha Shukri Namaha Jyoti Namaha Ghoraya Namaha Kali Namaha Malini Namaha Mukti Namaha Maheshwari Namaha Bharati Namaha Bhasura Namaha Mardita Namaha Gomari Namaha Vivarti Namaha Adil Namaha Adil Namaha Rita Namaha Dhani Namaha Dhani Namaha Bhavai Namaha Shukri Namaha Shukra Namaha Shukra Namaha Shukra Namaha Manjana Madai Madrasra Chai Namaha Gayatri Namaha Gayatri Namaha Durga Namaha Durgamaya Namaha Namaha Gaya Namaha Jhanaki Namaha Priya Namaha Janam Namaha Janam Namaha Chakra Namaha 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 Haritam Chemaya Namaha Bhutya Maryam Priya Namaha Vajrasta Namaha Pararoha Namaha Sarvasiddhi Namaha Varadya Namaha Durga Devi Namaha Mahakali Maharati Namaha Saraswati Surome Dhashre Kaladakri Avadari Durga Devata Puja Puja Samapti Karome Wadya.
ಮತ್ತು ಸಾಮಾನ್ಯ ತಾಯಿಗಳು ದೇವಿಯನ್ನ ಕಡಿಮೆ ಆಗಲ್ಲ. ಶುಂಭ ನಿಶುಂಭರು ಉಪದ್ರವವನ್ನು ಕೊಡ್ತಾರೆ. ಆ ಶುಂಭ ನಿಶುಂಭರನ್ನ ಸಂಹಾರ ಮಾಡೋದಕ್ಕೋಸ್ಕರ ಪಾರ್ವತಾ ದೇವಿ ಕಾಳರಾತ್ರಿ ಅವತಾರವನ್ನು ಪಡೆದಿರ್ತಾನೆ ಅಂತಂದ್ರೆ, ಭೂಮಿಗೆ ನನ್ನ ಶರೀರದ ಒಂದು ಹನಿ ರಕ್ತ ಬಿದ್ದರೆ ಸಾವಿರಾರು ಬೀಜಾಸುರರು ಹುಟ್ಟಿ ಅಂತೇಳಿ ಕೆಳಗಡೆ ಸಂಹಾರ ಮಾಡಿದಾಗ ಅವನ ರಕ್ತ ಬಿದ್ದು ಕೋಟ್ಯಾಂತರ ಬೀಜಾಸುರರು ಹುಡ್ತಾರೆ. ಅವ್ರಿಗೆ ಸರಿಯಾಗಲ್ಲ ಅಂತ ಏನ್ ಮಾಡ್ತಾರೆ, ಭೂಮಂಡಲಕ್ಕೆ ತನ್ನ ನಾಲಿಗೆಯನ್ನು ಚಾಚಿ ಎಲ್ಲ ಬೀಜಾಸುರರು ಆ ನಾಲಿಗೆ ಮೇಲೆ ಒಂದು ಯುದ್ಧವನ್ನ ಮಾಡ್ತಾರೆ ಮಹಾತಾಯಿ. ಆಗ ಎಲ್ಲ ಬೀಜಾಸುರರ ರಕ್ತವನ್ನ ತಲೆಯನ್ನು ಚೆಂಡಾಡಿ ಮೂಲ ರಕ್ತ ಬೀಜಾಸುರನನ್ನು ಕೂಡ ಸಂಹಾರ ಮಾಡಿ ತನ್ನ ರಕ್ತವನ್ನ ಕುಡಿತಾರೆ. ಒಂದು ಒಲಿಯೂ ಕೂಡ ಭೂಮಿಗೆ ಬೀಳಾಗಿ ನೋಡ್ಕೊಳ್ತಾರೆ. ಆಗ ಆ ರಕ್ತ ಅವನೇ ರಕ್ತ ಬೀಜಾಸುರನ ರಕ್ತವನ್ನು ಕುಡಿದು ಆ ಕ್ರೋಧಾತ್ಮಕತೆ ಆ ಮಹಾತಾಯಿಯಿಂದ ಮಹಾತಾಯಿಗೆ ಕಾರಾತ್ರಿ ಆಕಾರದಲ್ಲಿ ತುಂಬಾ ಉಗ್ರ ರೂಪದಲ್ಲಿ ಅದ್ಭುತ ಅವತಾರ. ಗುರುಗಳು ಹೇಳ್ತಾ ಇದ್ರು ಪ್ರತಿ ವರ್ಷ ಸ್ವಲ್ಪ ಏನೋ ಕೊಡ್ತಾ ಇದೆ ಸ್ವಲ್ಪ ಏನೋ ಕೊಡ್ತಾ ಇದೆ ಅಂತ. ಅನ್ಕೊಂಡಿರುವ ವರ್ಷ ಆ ಮಹಾತಾಯಿ ಎಲ್ಲ ಕೊಟ್ಟಿಯನ್ನ ಅಲಂಕಾರದಲ್ಲಿ ನಿಲ್ಲಿಸಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಸಂಪೂರ್ಣ ಮಹಾತಾಯಿ ಅಲಂಕಾರ ಇದೆ. ಅದೇ ರೀತಿಯಾಗಿ ಆ ತಾಯಿ ಬರ್ತಾಳೆ. ತುಂಬಾ ಕೋಪದಿಂದ ಬಂದಾಗ ಯಾರು ಕೂಡ ಶಮನ ಮಾಡಲ್ಲ. ದೇವತೆಗಳು ಅಂತ ನೋಡಿದ್ರೆ ಅವ್ರನ್ನು ಕೂಡ ಹಿಂಸೆ ಕೊಡ್ತಾ ಇರ್ತಾರೆ. ಅದರಿಂದ ಆ ಕ್ರೋಧಾಕ್ಕೆ ದೇಹದಲ್ಲಿ ಶರೀರದಲ್ಲಿರ್ತಕ್ಕಂಥ ಆ ರಕ್ತದ ಕ್ರೋಧಾಕ್ಕೆ ನೋಡಿ, ನಾವು ಯಾವ್ದಾದ್ರು ಮನೆಗೆ ಊಟ ಮಾಡ್ಬೇಕಾದ್ರೆ ಆ ಮಹಾತಾಯಿಗೂ ಅದು ಕ್ರೋಧ ಬರ್ತದೆ. ಆಗ ಆ ಕ್ರೋಧ ಏನಾಗ್ತದೆ, ಯಾರಿಂದಲೂ ಕೂಡ ಆ ಕ್ರೋಧವನ್ನ ಶಮನ ಮಾಡೋದಕ್ಕಾಗಲ್ಲ. ಸಾಕ್ಷಾತ್ ಪರಮೇಶ್ವರನೇ ಅವಳು ಬರ್ತಕ್ಕಂತಹ ಹಾದಿಯಲ್ಲಿ ಮಲಗಿಬಿಡ್ತಾನೆ ಅಡ್ಡಲಾಗಿ. ಆ ಮಹಾತಾಯಿಗೆ ಗೊತ್ತಾಗೋದಿಲ್ಲ. ಆ ಪರಮೇಶ್ವರನ ಎದೆಯ ಮೇಲೆ ಜಗದ್ರಕ್ಷಣೆ ಎದೆಯ ಮೇಲೆ ಕಾಲ ನೀಡಿದ್ದೀನಿ ಅಂತ ಗೊತ್ತಾಗಿ ಎಲ್ಲರಿಗೂ ಕೂಡ ಸೌಮ್ಯವತಿಯಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಆ ರೀತಿಯಾಗಿ ಈ ಕಾಲರಾತ್ರಿಯನ್ನು ನಾವು ಪೂಜೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಚಂದ್ರಮಣ ಆಶ್ರಮದಂತೆ ಚಂದ್ರಮಣ ಆಶ್ರಮದ ಯಥಾಸ್ಥಿತಿಯಂತೆ ಸ್ವಲ್ಪ ಶೀಘ್ರವಾಗಿ ಸ್ವಲ್ಪ ಸಮಯ ಆಗಿದೆ ಇವತ್ತು. ಹಾಗಾಗಿ ಸ್ವಲ್ಪ ಬೇಗ ಅತರ್ಪಣಮವಧಾರಯ ಪೂರ್ವೇ ಪೂರ್ವೇಭ್ಯೋಜೇತಮಶೋ ಆತಸ್ಮಗ್ನಿಂ ಚಿನ್ವಾನ ಪೂರ್ವೇ ಶ್ರೋಷಜಾಮೃತಾಃ ಶತಂ ವರ್ಷ ಸಹಸ್ರಾಣಿ ಸ್ವಸ್ತಿ ದರ್ಪಣಂ ದರ್ಶಯಾಮಿ ಅತ ಚಾಮರಃ ರಾಷ್ಟ್ರಾಶೀರ್ವಾದ ಆಗ್ತದೆ. ಶ್ರೀಗಳವರು ನಮ್ಮ ಮಠದಲ್ಲಿ ಎಲ್ಲ ದೇವರು ಎಲ್ಲ ರಾಜೋಪಚಾರವನ್ನು ಮಾಡ್ತಾರೆ. ಅದು ರಾಜೋಪಚಾರದ ಸಮಯದಲ್ಲಿ ರಾಷ್ಟ್ರಾಶೀರ್ವಾದ
तस्मै श्री गुरवे नमः। प्रणतप्रबोधाय विद्महे देवीघटस्थापकाय धीमहि तन्नो हरिदेव महंत शिवयोगीश्वर प्रचोदयात्। कात्यायनाय विद्महे कन्याकुमारी धीमहि तन्नो कालरात्रि दुर्गा प्रचोदयात्। केवल सप्तमिಯ ದಿನ ಕಾಲರಾತ್ರಿಯ ದುರ್ಗಾ ಅವತಾರದಲ್ಲಿರ್ತಕ್ಕಂತಹ ದುರ್ಗಾ ಮಾತೆಯನ್ನ ಪೂಜಿಸಿ ಪ್ರತಿ ವರ್ಷದಂತೆ ಶ್ರೀಗಳವರ ಅನುಷ್ಠಾನದ ಮೌನಾನುಷ್ಠಾನದ ಮುಕ್ತಾಯದ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಎಲ್ಲರಿಗೂ ಒಳಿತಾಗಲಿ ಅಂತೇಳಿ ಶ್ರೀಮಠದ ಭಕ್ತರಿಗೆ ಅಷ್ಟೇ ಅಲ್ಲದೆ ಅವರ ಸಂಕಲ್ಪ ಇಡೀ ರಾಷ್ಟ್ರಕ್ಕೆ ಇರ್ತದೆ. ರಾಷ್ಟ್ರದಲ್ಲಿರ್ತಕ್ಕಂತಹ ಸೈನಿಕರು ಮತ್ತು ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರು, ಉದ್ಯಮಿಗಳು ಎಲ್ಲರಿಗೂ ಕೂಡ, ಕೂಲಿ ಕಾರ್ಮಿಕರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶ್ರೀಮಠದಲ್ಲಿ ಪ್ರತಿ ವರ್ಷ ಈ ಒಂದು ಮೌನಾನುಷ್ಠಾನ ಮತ್ತು ಉಪವಾಸ ನೋಡಿ, ನಮ್ಮೆಲ್ಲರಿಗೋಸ್ಕರ ಶ್ರೀಗಳವರು ಉಪವಾಸವನ್ನ ಮಾಡಿ ನಮ್ಮೆಲ್ಲರ ಕ್ಷೇಮಕ್ಕೋಸ್ಕರ ಈ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ಆ ಸಂಕಲ್ಪದ ಮೌನಾನುಷ್ಠಾನ ಮಾತ್ರ ಮುಕ್ತಾಯ ಇದೆ, ಅದು ಉಪವಾಸ ಒಂದು ಇನ್ನೂ ಕೂಡ ಮುಂದುವರಿಯುತ್ತದೆ. ಆ ಮೌನಾನುಷ್ಠಾನದ ಮುಕ್ತಾಯದ ಗುರುವಾಣಿಯನ್ನ ನಾವೆಲ್ಲರೂ ಕೂಡ ಈಗ ಕೇಳೋಣ. ಮಧ್ಯದಲ್ಲಿ ದಯಮಾಡಿ ಮಾತನಾಡಬೇಡಿ. ಯಾಕಾಗಿ ಅಂತಂದ್ರೆ ಯಾವುದನ್ನ ಪೂಜೆಯನ್ನ ಯಾವುದೇ ಪೂಜೆ ಮಾಡ್ಬೇಕಾದ್ರೆ ಮಾತಾಡ್ತೀರಿ, ಗುರುವಾಣಿ ಆಗ್ಬೇಕಾದ್ರೆ ಮಾತಾಡ್ತೀರಿ. ಹಿಂದಿನ ಕಾಲದಲ್ಲಿ ಪೂಜೆಯನ್ನ ಕೆಡಿಸ್ತಕ್ಕಂಥವ್ರು ಯಾರಾಗಿದ್ರು ಅಂದ್ರೆ ರಾಕ್ಷಸರಾಗಿದ್ರಂತೆ. ಅಂದ್ರೆ ಪೂಜೆ ಆಗ್ಬಾರ್ದು ಅಂತೇಳಿ ಅದನ್ನ ಕೆಡ್ಸಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡಾರಂತೆ. ಅದಕ್ಕೆ ನಮ್ಮ ನಿಶಬ್ದ ಗುರುಗಳು ಹೇಳ್ತಾರೆ, ನಿಶಬ್ದವಾಗಿರಿ, ಪೂಜೆಗೋಸ್ಕರನೇ ಧ್ಯಾನಕ್ಕೋಸ್ಕರನೇ ಬರ್ತೀರಾ, ಆದ್ರೆ ನೀವು ಜಗಳ ಆಡ್ತೀರಿ, ಮಾತಾಡ್ತೀರಿ, ಎಲ್ಲ ಬೇಡ ಅಂತ. ಯಾಕಾಗಿ ಅಂದ್ರೆ ನಾವು ರಾಕ್ಷಸ ಪ್ರವೃತ್ತಿ ಬೇಡ ಅಂತ. ಸಮಾಧಾನಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದಾಗ 10 ನಿಮಿಷ ಲೇಟ್ ಆಗ್ಬೋದು, ಸಮಾಧಾನವಾಗಿರಿ. ನೋಡಿ, ಇದು ಬೂದುಳಿ ಸಮಯ ಅಂತ, ಸಾರಿ ಅಭಿಜಿತ್ ಸಮಯ, ಅದ್ಭುತವಾಗಿರ್ತಕ್ಕಂಥ ಸೂರ್ಯನ ಎತ್ತಿಗೆ ಬರ್ತಕ್ಕಂತಹ ಸಮಯ. ಅಭಿಜಿತ್ ಮಹೋತ್ಸವದಲ್ಲಿ ಶ್ರೀಗಳವರು ಮೌನಾನುಷ್ಠಾನ ಮುಕ್ತಾಯ ಮಾಡ್ತಿದ್ದಾರೆ. ಆ ಶ್ರೀವಾಣಿಯನ್ನ ಕೇಳಿ, ಶ್ರವಣದಿಂದ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ವೈಬ್ರೇಷನ್ ಬರ್ತದೆ. ಆ ವಾಣಿಯನ್ನ ಕೇಳಬೇಕಾದ್ರೆ ನೀವು ನಂಬಲ್ಲ, ನೀವು ಗುರುವನ್ನ ಸ್ವೀಕಾರ ಮಾಡಬೇಕು, ಗುರುವಿನ ಹತ್ರ ಹೋಗ್ಬೇಕು. ನೀವು ಅವ್ರ ವಾಣಿಯಿಂದ ನಿಮಗೆ ಮೈ ರೋಮಾಂಚನ ಆಗ್ತಾ ಇರ್ತದೆ. ಆ ಶಕ್ತಿ ನಿಮಗೆ ವೈಬ್ರೇಷನ್ ಒಳಗಡೆ ಹೋಗ್ತಾ ಇರ್ತದೆ. ಹಾಗೆ ನಿಮಗೆ ಫೀಲ್ ಆಗ್ಬೇಕು. ಆ ರೀತಿ ಗುರುವಿಗೆ, ಆ ದೈವಕ್ಕೆ ಶರಣಾಗತರಾಗಬೇಕು ಅಂತ ಕೇಳ್ತಂತ ಶ್ರೀವಾಣಿಯನ್ನ ಕೇಳೋದಕ್ಕೆ ನಾವು ನಿರೀಕ್ಷಿತರಾಗಿದೆ.
ನನ್ನ ಆರಾಧ್ಯ ಗುರುವರ್ಯ ಲಿಂಗೈಕ್ಯ ಕ್ಷತಾಯುಷಿ ತಪಸ್ವಿ ಮರುದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಳ್ತಾರೆ. ಜೀವನದಿ ಕಾವೇರಿ ಮಾತೆಯಲ್ಲಿ ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತಾಂಬೆಗೆ ಭಕ್ತಿಪೂರ್ವಕವಾಗಿ ನಮಿಸಿ ನವರಾತ್ರಿ ಸುಮಾರು 26 ವರ್ಷಗಳು 26ನೇ ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಾಗಿ ವರ್ಷ ಬಹಳಷ್ಟು ಬದಲಾವಣೆಗಳು ಕಂಡು ಜನರ ಮನದಲ್ಲಿ ಉಳಿಯುವಂಥ ಒಂದು ರಾತ್ರಿ ನವರಾತ್ರಿ. ನಾವು 2 ರಾತ್ರಿಗಳನ್ನು ನೆನಪು ಮಾಡ್ಕೊಳ್ತೀವಿ. ಶಿವರಾತ್ರಿ ಅಂದರೆ ಶಿವನನ್ನ, ನವರಾತ್ರಿ ಅಂದರೆ ಶಕ್ತಿಯನ್ನು. ಅವೆರಡು ಮನುಷ್ಯನಲ್ಲಿ ಇದ್ದರೆ ಎಲ್ಲ ಮಾದೇವನ್ನ ಗೆಲ್ಲಬಹುದು, ಮಾದೇವಿಯನ್ನ ಗೆಲ್ಲಬಹುದು. ಶಿವಶಕ್ತಿಯನ್ನ ಈ ಪ್ರಪಂಚಕ್ಕೆ ಆರಾಧಿಸಿ ಅಂತ ಹೇಳಿದ್ದಾರೆ. ಆದರೆ ದೇವರೆಲ್ಲೂ ನನ್ನನ್ನು ಆರಾಧಿಸು ಅನ್ನೋದಕ್ಕಿಂತ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಿ ಬೆಳೆಸಿದಾಗ ನನಗೆ ಎಂದೂ ಆರ್ತಿಯ ಅಂತ ಹಾಲನ್ನು ಕೊಡೋದಿಲ್ಲ. ಹಾಗೆ ತಂದೆ ಜನ್ಮ ಕೊಟ್ಟಂಥವನು ಮಕ್ಕಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಮಗು ಅಳಿಲಕ್ಕಾಗೋ ಖರ್ಚಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ವಿದ್ಯಾಭ್ಯಾಸದಿಂದ ಹಿಡಿದು, ಮದುವೆ ಮುಂಚೆವರೆಗೂ ತನ್ನ ತಂದೆ ಶ್ರಮ ಪಡ್ತಾನೆ. ನನ್ನ ಮಗ ನನಗೇನಾದರೂ ಮಾಡಲಿ ಅಂತ ಯಾವತ್ತೂ ನಿರೀಕ್ಷೆ ಇಟ್ಟಿರೋದಿಲ್ಲ. ಗುರು ತನ್ನ ಶಿಷ್ಯರಿಗಾಗಿ ನಾವು ಬಹಳ ಸಲ ಹೇಳ್ತಾ ಇರ್ತೀವಿ, ನಾವು ಕಟ್ಟ ಕಡೆ ಜನ್ಮ ಅಂದರೆ ಸಂತನ ಜನ್ಮ. ಇದಕ್ಕಿಂತ ಇನ್ನೊಂದು ಜನ್ಮ ಮತ್ತೊಂದು ಇಲ್ಲ. ಈ ಕಟ್ಟ ಕಡೆ ಜನ್ಮಕ್ಕೆ ಬಂದಾಗ ನಮಗೆ ನಾವು ಸ್ಮರಣೆ ಮಾಡಿಕೊಂಡು ಸಾಕಾಗ್ತದೆ. ಆದರೆ ಅದಕ್ಕೆ ಸ್ವಾರ್ಥ ಅಂತ ಕರೀತಾರೆ. ಒಬ್ಬ ಜಂಗಮ, ಒಬ್ಬ ಗುರು ಭಕ್ತರಿಗೆ ಒಳಿತಾಗಲಿ ಅಂತ ಅನುಷ್ಠಾನಗಳನ್ನು ಮಾಡುವಂಥದ್ದು, ಸಂಪಾದನೆಯನ್ನು ಮಾಡುವಂಥದ್ದು. ಎಲ್ಲರೂ ಸಂಪಾದನೆ ಅಂದರೆ ಬರೀ ಆಸ್ತಿಯ ಸಂಪಾದನೆ, ಹಾಗೆ ಸಿರಿಯ ಸಂಪಾದನೆ, ಹಣದ ಸಂಪಾದನೆ. ಆದರೆ ಇವೆಲ್ಲ ಸಂಪಾದನೆ ಅಂತ ಮನುಷ್ಯ ಓಡ್ತಾ ಇರ್ತಾನೆ. ಆದರೆ ನಾವು ಸಂಪಾದನೆ ಮಾಡೋದು ಯಾವುದು ಅಂತಂದರೆ ದೈವ ಶಕ್ತಿಗಳನ್ನು ಸಂಪಾದನೆ ಮಾಡಿ ನಾವೇ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ. ಇದು ಹಂಚಲಿಕ್ಕಾಗಿ ಸಂಪಾದನೆ ಮಾಡಿತ್ತು. ಸಾಧು ಸಂತರು, ಗುರುಗಳು, ಮಹಾಂತರೆಲ್ಲ ಏನಂತಂದ್ರೆ ಅವರು ಸಂಪಾದನೆ ಮಾಡಿದ್ದನ್ನ ಮನುಕುಲಕ್ಕಾಗಿ, ನಾಡಿಗಾಗಿ, ದೇಶಕ್ಕಾಗಿ ಕೊಟ್ಟಿದ್ದು. ಈಗ ನನ್ನ ಸಂಪಾದನೆ ನಿಮ್ಮನ್ನೆಲ್ಲ ಕೇಳಿದ್ರೆ ನಿಮ್ಮ ಸಂಪಾದನೆ ಯಾರಿಗೆ ಅಂತ ಕೇಳಿದ್ರೆ, ನಿಮ್ಮ ಆಸ್ತಿ ಯಾರಿಗೆ ಅಂತ ಕೇಳಿದ್ರೆ, ನಿಮ್ಮ ಐಶ್ವರ್ಯ ಯಾರಿಗೆ ಅಂತ ಕೇಳಿದ್ರೆ
ನಿಮ್ಮ ಹಣ ಯಾರಿಗೆ ಅಂತ ಕೇಳಿದ್ರೆ ನೀವು ಹೇಳುವ ಮಾತು ನನಗೆ ಗೊತ್ತಿದೆ. ಏನು ಹೇಳ್ತೀರ ಅಂತಂದರೆ ನಿಮ್ಮ ಹೆಂಡತಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮೊಮ್ಮಕ್ಕಳಿಗಾಗಿ ನಿಮ್ಮ ಆಸ್ತಿ. ಆದರೆ ಒಬ್ಬ ಸಂತನನ್ನು ಕೇಳಿದ್ರೆ ನಿನ್ನ ಆಸ್ತಿ ಯಾರಿಗೆ ಅಂತಂದರೆ ಸಮಾಜಕ್ಕಾಗಿ, ದೇಶಕ್ಕಾಗಿ ಅಂತ ಹೇಳುವ ತಾಕತ್ತಿರೋದು ಒಂದೇ ಒಂದು ಮನುಕುಲಕದಲ್ಲಿ ಒಬ್ಬ ಸಂತನಿಗೆ ಮಾತ್ರ. ನನಗೆ ನನ್ನ ವೃತ್ತಿಯ ಮೇಲೆ, ನನ್ನ ಕೆಲಸದ ಮೇಲೆ ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅಂತಂದರೆ ನನಗಾಗಿ ನನಗೆ ಯಾರಿಗೂ ಬೇಕಾಗಿಲ್ಲ. ಈಗ ನನಗೆ ಅನ್ನೋದನ್ನು, ನನಗೆ ಬೇಕಾಗಿರೋ ಒಂದಿಷ್ಟು ಮುಷ್ಟಿ ಆಹಾರ, ಒಂದಿಷ್ಟು ನಿದ್ದೆ ಮಾಡಲಿಕ್ಕೆ ಜಾಗ, ಒಂದಿಷ್ಟು ಹಾಕೊಳ್ಳೋಕೆ ಬಟ್ಟೆ, ಇದಕ್ಕಿಂತ ಮಿಗಿಲಾಗಿ ಏನು ಬೇಕಾಗಿರೋದಿಲ್ಲ. ಆದರೆ ಇಷ್ಟೊಂದು ಕಷ್ಟ ನಾವು ಯಾಕೆ ಪಡ್ತೀವಿ ಅಂತಂದರೆ, ನೀವು ಕಷ್ಟಪಡೋದು ಯಾವತ್ತಿಗೆ ಅಂತ ಆತ್ಮಾವಲೋಕನ ಮಾಡಿಕೊಂಡ್ರೆ ಅದು ನಿಮ್ಮ ಕುಟುಂಬಕ್ಕಾಗಿ. ಆದರೆ ನಾನು ಕಷ್ಟಪಡೋದು ನನ್ನ ಕುಟುಂಬಕ್ಕಾಗಿ ಅಲ್ಲ, ನನ್ನ ದೇಶಕ್ಕಾಗಿ, ನನ್ನ ಧರ್ಮಕ್ಕಾಗಿ. ಇಲ್ಲಿ ಬರೋ ಭಕ್ತರಿದಿರಲ್ಲ, ಈ ಭಕ್ತರೇ ನನ್ನ ಕುಟುಂಬ, ನನ್ನ ಬಳಗ. ವಸುದೇವ ಕುಟುಂಬ ಅಂತ ಏನು ಹೇಳ್ತಾರೋ, ಎಲ್ಲರನ್ನ ಪ್ರೀತಿಸುವಂಥದ್ದು, ಎಲ್ಲರನ್ನ ಗೌರವಿಸುವಂಥದ್ದು, ಎಲ್ಲರಿಗೂ ಆಶ್ರಯ ಕೊಡುವಂಥ ಒಂದು ಜನ್ಮ ನನಗೆ ಕೊಟ್ಟಿರೋನಲ್ಲ, ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಯಾರು ಬಂದ್ರೂ ಬನ್ನಿ, ಇವ ನಮ್ಮವ ಎಂದೆನಿಸಿರಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ ಬಸವಣ್ಣ. ನಮಗೆ ಎಷ್ಟು ಜನ ಒಳ್ಳೆಯರು ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ನಮಗೆ ದ್ರೋಹ ಮಾಡಲಿಕ್ಕೆ ಬರ್ತಾರೆ, ಬೈಲಿಕ್ಕೆ ಬರ್ತಾರೆ. ಯಾರು ಬಂದರೂ ಬನ್ನಿ, ಕುಳಿತುಕೊಳ್ಳಿ, ಪ್ರಸಾದ ಮಾಡಿ, ಚೆನ್ನಾಗಿದ್ದೀರಾ ಅಂತ ಹೇಳುವ ಧರ್ಮ ಅದು ಸಂತನ ಧರ್ಮ. ಬಹುಶಃ ಇಂಥ ಜನ್ಮ ಎತ್ತಿದ್ದೇ ನನ್ನ ಸೌಭಾಗ್ಯ. ನಾನು ಬಹುಶಃ ಜನ್ಮ ಕೊಟ್ಟವ್ರನ್ನು ಈ ಸಂದರ್ಭದ ನೆನೆಸ್ಕೊಳ್ತೀನಿ. ಅವ್ರ ಹೊಟ್ಟೆಗೆ ಹುಟ್ಟಬೇಕು ಅಂತ ಅಂದರೆ ಅವರು ಭಾಗ್ಯಶಾಲಿಗಳಾಗಿರಬೇಕು. ಅವರು ಸುಮಾರು 101 ಜನ್ಮಗಳಲ್ಲಿ ಪುಣ್ಯವನ್ನು ಪಡ್ಕೊಂಡಿರ್ಬೇಕಂತೆ. 101 ಜನ್ಮಗಳಲ್ಲಿ ಪುಣ್ಯ ಕಟ್ಕೊಂಡು ಅದು ಒಂದು ಶಕ್ತಿ ಆಗ್ತದಂತೆ. ಆ ಶಕ್ತಿಯೇ ಗರ್ಭ ಚೀಲದಲ್ಲಿ ಒಂದು ಸಂತನಾಗಿ ನಾಡು ಮತ್ತು ರಾಷ್ಟ್ರಕ್ಕಾಗಿ ಹುಟ್ಟೋದೇ ಒಬ್ಬ ತಾಯಿ ಹೊಟ್ಟೆಯಲ್ಲಿ. ಇದು ವಿಶೇಷ. ಅವರು 101 ಜನ್ಮದ ಪುಣ್ಯದ ಫಲವಾಗಿ ನಾವು ಹುಟ್ಟಿರೋದು ಈ ಭೂಮಿಯ ಋಣ ತೀರಿಸಲಿಕ್ಕೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ಭಕ್ತಾದಿಗಳು ಹೇಳಿದ್ರು, ನಿಮ್ಮ ಆಸ್ತಿ ನನ್ನ ಆಸ್ತಿ. ಈ 9 ದಿನ ನಾನು ಸಂಪಾದನೆ ಮಾಡಿದ್ದು ಇದು ಯಾವುದು ನನಗಲ್ಲ, ಅದು ನಿಮ್ಮೆಲ್ಲರ ಒಳಿತಿಗಾಗಿ. ಮನುಷ್ಯ ಹುಟ್ಟಿದ ಮೇಲೆ ಈಗಾಗಲೇ ಜನವರಿ ಸಂಕ್ರಾಂತಿ ದಿನ ನಾನೊಂದು ಮಾತು ಹೇಳಿದ್ದೇನೆ. ಈ ಸಲ ಬಹಳಷ್ಟು ಅನಾಹುತಗಳನ್ನು ನಾವು ನೋಡ್ತೀವಿ. ಯುದ್ಧಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾನಾ ಜನರು ಸಾಯ್ತಾರೆ. ನದಿ ತುಂಬಿ ತುಳುಕಿ ಕೆರೆ ಕಟ್ಟೆಗಳು ಒಡೆದು ಗ್ರಾಮ ಅನ್ನೋದನ್ನ, ಊರು ಅನ್ನೋದನ್ನ ಕೊಚ್ಕೊಂಡು ಹೋಗ್ತದೆ ಅನ್ನೋ ಮಾತು ಹೇಳಿದ್ದೆ. ಹಾಗೆ ಮೋಡಗಳ ಸುರಿಮಳೆಗಳು ಹೆಂಗೆ ಅಂತಂದ್ರೆ ಎಂದೂ ನೋಡದೇ ಇರೋಷ್ಟು ಬರ್ತದೆ ಅಂತ ಹೇಳಿದ್ದೆ. ಹಾಗೆ ಭೂಕಂಪಗಳು ಆಗ್ತವೆ ಅಂತ ಹೇಳಿದ್ದೆ. ಮನುಷ್ಯನ ನಡುವೆ ದ್ವೇಷಗಳು, ಅಸೂಯೆಗಳು, ಹೊಟ್ಟೆ ಕಿಚ್ಚುಗಳು ಜಾಸ್ತಿ ಆಗ್ತವೆ ಅಂತ ಹೇಳಿದ್ದೆ. ಈಗಾಗಲೇ ಜನವರಿ 7 ಮೇಲೆ ಯುದ್ಧವನ್ನ ನೋಡಿದ್ದೇವೆ. ಹಾಗೆ ಭೂಕಂಪ ಆಗಿರೋದನ್ನ ಕೇಳಿದ್ದೇವೆ. ಹಾಗೆ ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶಗಳಲ್ಲಿ, ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ತುಂಬಿ ಹರಿತಾ ಇರುವಂಥದ್ದು ನೋಡಿದ್ದೀವಿ.
ಮತ್ತು ಬಹಳಷ್ಟು ಜನರ ಪ್ರಾಣ ಹೋಗೋದನ್ನ ನಾವು ಈಗಾಗಲೇ ಕೇಳಿದ್ದೀವಿ, ನೋಡ್ತಾ ಇದ್ದೀವಿ. ಬಹುಶಃ ಈಗೆಲ್ಲ ನವರಾತ್ರಿಗಳು ಏಕೆ ಅಂತಂದ್ರೆ ಸಂಹಾರ ಮಾಡಲಿಕ್ಕೆ ರಾಕ್ಷಸರನ್ನ ಪ್ರತಿದಿನ ಯಾಕೆ ಅನುಷ್ಠಾನ ಮಾಡಬೇಕು ಅಂತಂದ್ರೆ ಪ್ರತಿದಿನ ತನ್ನೊಳಗಿರುವಂತ ಕೊಳಕನ್ನ, ತನ್ನೊಳಗಿರುವಂತ ಹಸುವೆಯನ್ನ, ತನ್ನೊಳಗಿರುವಂತ ದ್ವೇಷವನ್ನ, ತನ್ನೊಳಗಿರುವಂತ ಕೋಪವನ್ನ, ಇವೆಲ್ಲವನ್ನ ತಲೆಯಿಂದ ಕೆಳವರೆಗೂ ತಂದು ಭೂಮಿಯೊಳಗೆ ಊಟ ಹಾಕಲಿಕ್ಕೆ ಈ ರಥವನ್ನು ಮಾಡಬೇಕು. ನಾವು ವ್ರತ ಅಂತ ತಕ್ಷಣ ನಾವು ಮಾಡ್ತಾ ಇದೀವಿ ಎಲ್ಲರೂ, ಆದ್ರೆ ರೋಷ ಬಿಟ್ಟಿಲ್ಲ. ಒಂದ್ಸಲ ಎಷ್ಟು ಬೇಜಾರ ಅನಿಸ್ತದೆ ಅಂದ್ರೆ, ನಾನು ಮಾತಾಡದಿರುವಂತ ಸಂದರ್ಭದಲ್ಲಿ ನನಗೆ ಶಬ್ದಗಳು ಕೇಳಿಸ್ತಾ ಇತ್ತು, ನೋಡದೇ ಇರುವಂತ ನೋಡ್ತಾ ಇದ್ದೆ. ಬಹಳ ಸಿಟ್ಟು ಬಂದು ಒಂದಿನ ನನಗೆ ಕೈಲಿ ಇಷ್ಟೆಲ್ಲ ಜೀವನ ಹೀಗೆ ಆಗ್ತವಲ್ಲ ಅಂತೇಳಿ ನನ್ನ ಕೈಯನ್ನ ಗೋಡೆಗೆ ನಾನು ಹೊಡ್ಕೊಳ್ತೀನಿ. ಅಂದ್ರೆ ಮನುಷ್ಯ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡುವಂಥದ್ದು. ನಮಗೆ ಸುನಾಮಿ ಆಗಿದ್ದು ಮರೆತು ಬಿಟ್ಟು, ಕೋವಿಡ್ ಆಗಿದ್ದು ಮರೆತಿದ್ದೀವಿ. ಕೋವಿಡ್ ಅಲ್ಲಿ ಎಷ್ಟು ಕೋಟಿ ಇತ್ತು, ಎಷ್ಟು ಆಸ್ತಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಒಬ್ಬ ವಿದೇಶದಲ್ಲಿ ಕೋವಿಡ್ ಸಂದರ್ಭದಲ್ಲಿ ತನ್ನ ಸ್ನೇಹಿತರಿಗೆ ಹೇಳ್ತಾನೆ, ಇದೆಲ್ಲ ಒಂದು ಹಣ ಇದೆ, ನನ್ನ ಉಸಿರು ನಿಂತ ತಕ್ಷಣ ಬೀದಿಯಲ್ಲಿ ಆ ಹಣವನ್ನ ಚೆಲ್ಲು ಅಂತ. ಎಷ್ಟೆಷ್ಟು ಕೋಟಿಯನ್ನ ಕಳ್ಕೊಂಡ್ರು, ಎಷ್ಟೆಷ್ಟು ಸಂಪತ್ತನ್ನ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು. ಆದ್ರೆ ಮನುಷ್ಯನ ಆಯುಸ್ಸು ಎಷ್ಟು ದಿನ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾವತ್ತು. ಆದ್ರೆ ಬಡದಾಡ್ತೀವಿ. ಎಲ್ಲ ಮಹಾತ್ಮರು ಕುಲಕುಲವೆಂದು ಬಡದಾಡದಿರಿ ಅಂತ ಹೇಳಿದ್ರು. ಎಲ್ಲಾ ಮಹಾತ್ಮರು ಹೇಳಿದ್ದೇನಂತಂದ್ರೆ, ಜಾತಿ ಜಾತಿಗಾಗಿ ಕಚ್ಚಾಡಬೇಡಿ, ಮನುಕುಲ ಅನ್ನೋದೇ ಒಂದು ಜಾತಿ ಅಂತ ತೋರಿಸ್ಕೊಟ್ಟೋದ್ರು. ಆದ್ರೆ ಅಂತ ಮಹಾತ್ಮರಿಗೂ ಒಂದು ಜಾತಿಯ ಲೇಪನ ಮಾಡಿ ನಾವು ಆ ಜಾತಿ ಅಂತ ಹೇಳಿಕೊಳ್ಳುವಷ್ಟು ಮಟ್ಟಕ್ಕೆ ನಾವು ಬೆಳೆದು ನಿಂತೀವಿ ಮನುಷ್ಯರು. ಈಗ ನಡೀತಾ ಇರುವ ಸಂಗತಿಗಳು, ಜಾತಿಯ ಗಣತಿಯ ಸಂಗತಿಗಳಲ್ಲಿ ನೋಡ್ತಾ ಇದ್ರೆ, ನಮ್ಮ ಸ್ವಾತಂತ್ರ್ಯ ಬರೋಕ್ ಮುಂಚೆ ಹೋರಾಡಿದಂತ ಮಹಾತ್ಮರು ಈ ದೇಶಕ್ಕಾಗಿ, ಅವಾಗ ಜಾತಿ ಇರಲಿಲ್ಲ, ದೇಶ ಅಷ್ಟೇ ಇತ್ತು. ಅವಾಗ ಜಾತಿ ಇರಲಿಲ್ಲ, ಧರ್ಮ ಅಷ್ಟೇ ಇತ್ತು. ಆದ್ರೆ ದೇಶಕ್ಕಾಗಿ, ಧರ್ಮಕ್ಕಾಗಿ ತನ್ನ ಪ್ರಾಣ ಬಿಟ್ಟು ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ಈಗ ಜಾತಿಗಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಇಲ್ಲ, ಈಗ ಜಾತಿಗಾಗಿ ನಿಂತಿರೋದು ನೋಡಿ ನಾಚಿಕೆ ಆಗ್ತದೆ. ಈ ಸಂದರ್ಭಗಳು ನೆಮ್ಮದಿ ಸಮಾಧಾನ ಸಿಕ್ಕಲಿ ಅಂತೇಳಿ ಮನುಷ್ಯರಿಗೆ ಏನು ಕೊಡೋದ್ರೂ ಪರವಾಗಿಲ್ಲ, ಅವರಿಗೆ ಒಂದು ಒಳ್ಳೆ ಮನಸ್ಥಿತಿಯನ್ನ ಕೊಡು ಅಂತ ನಾನು ಕೇಳ್ಕೊಂಡಿದ್ದೀನಿ. ಅವ್ರಿಗೆ ಐಶ್ವರ್ಯ ಕೊಡುವಂತ ಕೇಳ್ಕೊಳ್ಳೋಕ್ಕಿಂತ ಅವ್ರಿಗೆ ಒಳ್ಳೆ ಮನಸ್ಥಿತಿಯನ್ನ ಕೊಡುವಂತ ಕೇಳ್ಕೊಂಡಿದ್ದೀನಿ. ನಮ್ಮ ಭಕ್ತಾದಿಗಳಿಗೆ ಎಲ್ರಿಗೂ ಪ್ರತಿದಿನ ಪೂಜೆ ಆಗಿದೆ. ಇನ್ನು ನನ್ನ ಪೂಜೆ, ನನ್ನ ಆಚರಣೆ, ನನ್ನ ರಥ ಮುಗಿದಿರೋದು ಬರೀ ಮೌನ ಮಾತ್ರ. ಇವತ್ತು ನಮ್ಮ ಎಲ್ಲ ಶಾಸ್ತ್ರಿಗಳು ತುಂಬಾ ಚೆನ್ನಾಗಿ ಎಲ್ಲ ಪೂಜೆಗಳನ್ನ ನಿರ್ವಹಿಸಿಕೊಂಡು ಹೋಗಿದ್ದಾರೆ. ಎಲ್ಲ ರೀತಿಯ ಎಲ್ಲ ಕಾರ್ಯಕ್ರಮಗಳು ಇವತ್ತು ಸಲೀಸಾಗಿ ನಡೀತಾ ಇರೋದು ನೋಡಿ ನಾನು ಇವತ್ತು ಮೌನ ಬೇಕಾ ಬೇಡವಾ ಅಂತ ಅನಿಸಿತ್ತು. ನನ್ನ ಅವಶ್ಯಕತೆ ಇಲ್ಲ, ಎಲ್ಲ ಅವರ ಪಾಡುಗಳು ಮಾಡ್ಕೊಂಡು ಹೋಗ್ತಾರೆ. ಇನ್ನೂ 1-2 ದಿನ ಮೌನ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಬಹುಶಃ 7ನೇ ದಿನ, ಇವತ್ತು 8 ದಿನ ಆಗಿದೆ. ಇವತ್ತು ಮೌನವನ್ನು ಬಿಟ್ಟು ಸಮಾರಂಭದ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಮಾರ್ಗದರ್ಶನ ಮಾಡೋದ್ರಿಂದ ಇವತ್ತು ಮೌನವನ್ನು ಬಿಡುವಂಥದ್ದಾಯಿತು. ಇವತ್ತು ನಿಜವಾಗಲೂ
ನೀವೆಲ್ಲರೂ ಧನ್ಯರು ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಯತಿಗಳನ್ನ ದರ್ಶನ ಮಾಡೋದು, ಯತಿಗಳ ಮೌನ ಇದ್ದಾಗ ಮಾತುಗಳನ್ನು ಕೇಳುವಂಥದ್ದು ಯಾರ ಭಾಗ್ಯ ಇರ್ತದೋ ಅವರಿಗೆ ಭಾಗ್ಯಗಳು ಮಾತ್ರ ಸಿಗ್ತದೆ, ಎಲ್ಲರಿಗೂ ಸಿಕ್ಕಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿರಿ ಇದ್ದವನು ಭಗವಂತನ ಹತ್ರ ಆಗ್ತಾನೆ ಅಂತ ಅನ್ಕೊಂಡಿದ್ದಾರೆ, ಸಂಪತ್ತಿದ್ದವನು ಭಗವಂತನ ಹತ್ರ ಆಗ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಭಗವಂತನ ಹತ್ರ ಆಗೋರು ಯಾರು ಭಕ್ತಿ ಇದೆ, ಯಾರಿಗೆ ಪ್ರೀತಿ ಇದೆ, ಯಾರಿಗೆ ಸಮರ್ಪಣೆ ಇದೆ ಅವ್ರು ಮಾತ್ರ ಹತ್ರ ಆಗ್ತಾರೆ, ಬಿಟ್ರೆ ಯಾವ ಸಂಪತ್ತಿಗೂ ಅಲ್ಲ, ಯಾವ ಸಿರಿಗೂ ಅಲ್ಲ. ನಾನು ಬಹಳಷ್ಟು ಸಲ ನಾನು ಬೇಡುವುದು ನನ್ನ ಹೊಟ್ಟೆಗಾಗಿ ಅಲ್ಲ, ನನ್ನ ಬಟ್ಟೆಗಾಗಿ ಅಲ್ಲ, ಆದರೆ ಜಂಗಮ ಬೇಡೋದು ಯಾಕೆ ಅಂತಂದ್ರೆ ಈ ದೇಶದ ಕಲ್ಯಾಣಕ್ಕಾಗಿ, ಸಮಾಜದ ಸುವ್ಯವಸ್ಥೆಯ ನಿರ್ಮಾಣಕ್ಕಾಗಿ ಮತ್ತು ಭಕ್ತರ ಕಲ್ಯಾಣಕ್ಕಾಗಿ, ಬಿಟ್ರೆ ಬೇರೆ ಏನೂ ಇಲ್ಲ. ಇಲ್ಲೆಲ್ಲ ತಮ್ಮೆಲ್ಲರೂ ಬರೋರು ಇದಿರಲ್ಲ. ನಿಮಗೆ ಉಳ್ಕೊಳ್ಳೋಕೆ ಒಂದು ವಸತಿ ಬೇಕು ಅಂತ ಕಟ್ಟಿದ್ದು, ಅದು ಬೇಡಿ ಕಟ್ಟಿದ್ದು. ನಿಮಗೆ ಶೌಚಾಲಯಗಳಿರಲಿ, ನಿಮಗೆ ಉಳ್ಕೊಳ್ಳೋ ವ್ಯವಸ್ಥೆಗಳು ಚೆನ್ನಾಗಿರಲಿ, ನಿಮಗೆ ನಿತ್ಯ ದಾಸೋಹ ಚೆನ್ನಾಗಿರಲಿ ಅಂತ ನನ್ನ ಮಲ್ಕೊಳ್ಳೋಕ್ಕಾಗಿ ಅಲ್ಲ. ನಾವೆಲ್ಲ ಮಾಡ್ತಾ ಇರೋದು ನಿರ್ಮಾಣ ಯಾರಿಗೆ ಅಂತಂದ್ರೆ ಸಮಾಜದ ಇಲ್ಲಿ ಬರುವಂಥವ್ರು ಎಲ್ಲರೂ ಖುಷಿ ಮತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ತೃಪ್ತಿಯಿಂದ ಆಶ್ರಮದಲ್ಲಿ ಹೋಗ್ಬೇಕಂತೇಳಿ ನಾನು ನಿಮ್ಗೆ ಇಷ್ಟ ಹೇಳೋದು. ಪ್ರತಿ ಸಲ ಮಾತಾಡೋಕ್ಕೂ ಮನಸ್ಸು ಬರಲ್ಲ. ಈಗ ಮೌನ ಇದ್ಮೇಲೆ ಏನು ಹೇಳಿದ್ರು ಏನು ಚೇಂಜ್ ಆಗ್ತಾರೋ ಬದಲಾಗ್ತಾರೋ ಗೊತ್ತಿಲ್ಲ. ಆದರೆ ಹೇಳೋದು ನನ್ನ ಧರ್ಮ ಇರೋದ್ರಿಂದ ನಾನು ಹೇಳಬೇಕಾಗಿದೆ. ಆದರೆ ಎಲ್ಲ ಬದುಕುಗಳು ಹೇಗೆ ಅಂತಂದ್ರೆ ಬಹಳಷ್ಟು ಸುಂದರ ಬದುಕನ್ನ ಕಂಡುಕೋಬೇಕು ಅಂತಂದ್ರೆ, ಒಂದು ಹೂವು ತಿಪ್ಪೆ ಮೇಲೆ ಬಿಟ್ಟು ಟಮಾಟೆ ಹಣ್ಣು ಬೆಳೆದಿದೆ, ಅದು ತನ್ನ ಸುಂದರವಾಗಿ ಕಾಣ್ತಾ ಇದೆ, ತನ್ನ ಬದುಕನ್ನು ಏನೋ ಬೇರೆ ತರ ಕಾಣ್ತಾ ಇಲ್ಲ. ಆದ್ರೆ ನಾವು ತಿಪ್ಪೆ ಕಡೆ ಹೋದ್ರೆ ಅದನ್ನ ಸ್ಮೆಲ್ ಅಂತ ಅನ್ಕೊಂಡು ಮೂಗು ಮುಚ್ಕೊಳ್ತೀವಿ. ಅದೇ ಗೊಬ್ಬರ ಹಾಕಿ ಅದರಲ್ಲಿ ಬರೋ ಫಲಗಳನ್ನ ನಾವು ಸ್ವೀಕರಿಸ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ಒಂದು ಗೊಬ್ಬರ ಮನುಷ್ಯನಿಗಾಗಿ, ಒಂದು ಬೆಳೆಗಾಗಿ ಚೆನ್ನಾಗಿ ಬರಲಿ ಅಂತ ಸಹಾಯ ಮಾಡ್ತಾ ಇದೆ. ಒಂದು ಸಸ್ಯ ಮನುಷ್ಯನಿಗಾಗಿ ಹುಟ್ಟಿದೆ, ಒಂದು ಮರ ಮನುಷ್ಯನಿಗಾಗಿ ಹುಟ್ಟಿದೆ, ಒಂದು ಬೀಜ ಬಿತ್ತನೆಗಳು ಭತ್ತ ರಾಗಿ ಎಲ್ಲ ದವಸ ಧಾನ್ಯಗಳು ಮನುಷ್ಯರಿಗಾಗಿದ್ದಾವೆ. ಆದರೆ ಮನುಷ್ಯ ಯಾರಿಗಾಗಿದ್ದಾನೆ ಅಂತ ಯೋಚನೆ ಮಾಡಿದ್ವಿ. ಎಲ್ಲಾನು ಯೋಚನೆ ಮಾಡಿದ್ರೆ ಹರಿಯೋ ನದಿ ಯಾರಿಗೆ? ಮನುಷ್ಯರಿಗೆ, ಪಶುಗಳಿಗೆ, ಎಲ್ಲರಿಗೂ. ಗಾಳಿ ಬೀಸೋದು ಯಾರಿಗೆ? ಎಲ್ಲರಿಗೂ. ಸೂರ್ಯ ಬೆಳಕು ಕೊಡೋದು ಯಾರಿಗೆ? ಮನುಕುಲ ಚೆನ್ನಾಗಿಲ್ಲ ಅಂತ. ಚಂದ್ರ ಬರೋದು ಯಾಕೆ? ಮನುಕುಲ ಚೆನ್ನಾಗಿಲ್ಲ ಅಂತ. ಒಂದು ಬೀಜ ಬಿಟ್ಬಿಟ್ಟು ತಿರ್ಗಿ ಒಂದು ಮುಷ್ಟಿಯಷ್ಟು ರಾಗಿ ಕೊಡ್ತಾ ಇದೆ, ಭತ್ತ ಕೊಡ್ತಾ ಇದೆ, ಜೋಳ ಕೊಡ್ತಾ ಇದೆ. ಯಾರಿಗಾಗಿ? ಮನುಷ್ಯನಿಗೆ. ಇಷ್ಟೆಲ್ಲ ಪ್ರಕೃತಿ ಮಾಡಿಕೊಟ್ರು ಮನುಷ್ಯ ಪ್ರಕೃತಿಗಾಗಿ ಏನ್ ಮಾಡ್ತಾ ಇದ್ದಾನೆ, ದೇವರಿಗಾಗಿ ಏನ್ ಮಾಡ್ತಾ ಇದ್ದಾನೆ ಅಂತ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇಷ್ಟೆಲ್ಲ ಕೊಟ್ಟ ದೇವರು ಯಾವತ್ತೂ ಸಹ ಏನನ್ನೂ ಕೇಳೋದಿಲ್ಲ. ಈ ಭೂಮಿ ತಾಯಿ ಇಷ್ಟೆಲ್ಲ ಕೊಟ್ಟವಳು ಏನೂ ಕೇಳೋದಿಲ್ಲ. ಇಷ್ಟೆಲ್ಲ ನದಿ ನೀರು ಕೊಟ್ಟರು ಏನೂ ಕೇಳೋದಿಲ್ಲ. ಇಷ್ಟೆಲ್ಲ ಕೊಟ್ಟ ಆಕಾಶ ಏನೂ ಕೇಳೋದಿಲ್ಲ. ಇಷ್ಟೆಲ್ಲ ವಿದ್ಯೆ ಕಲಿಸ್ಕೊಟ್ಟಿದ್ದ ಗುರು ಏನೂ ಕೇಳಲಿಲ್ಲ. ಇಷ್ಟೆಲ್ಲ ಬೆಳೆಸಿ ಸಾಕಿ ದೊಡ್ಡವ್ರು ಮಾಡಿದ ತಾಯಿ ಏನೂ ಕೇಳಲಿಲ್ಲ, ತಂದೆನೂ ಕೇಳಲಿಲ್ಲ. ಇಷ್ಟೆಲ್ಲ ಕೊಟ್ಟಿರೋದು ಮನುಷ್ಯ ಸ್ವಾರ್ಥಿಯಾಗಿ ಬದುಕುವಂತ ಅಲ್ಲ, ನೀನು ನಿಸ್ವಾರ್ಥಿಯಾಗಿ ಬದುಕು ಅಂತ ಹೇಳ್ಕೊಡ್ತಾವ ನಮ್ಮ ಪ್ರಕೃತಿಗಳು. ನನ್ನ ಬದುಕು ಹೆಂಗೆ ಅಂದ್ರೆ ನನ್ನಗೋಸ್ಕರ ಅಲ್ಲ, ಇನ್ನೊಬ್ರಿಗೋಸ್ಕರ ಅಂತ ಏನು ಬದುಕು ಹೇಳ್ಕೊಡ್ತಾ ಇದೆಯೋ ಆ ಬದುಕು ಹೇಗಿರಬೇಕು ಅಂತಂದ್ರೆ ನಿಮಗೆ ಕೈಲಾದಷ್ಟು ಸಹಾಯವನ್ನ ಮಾಡಿ ಪುಣ್ಯಾತ್ಮರಾಗಿ. ನಮ್ಮಲ್ಲಿ ಒಂದು ಹಳ್ಳಿಲಿ ಒಬ್ಬ ಸಂತ ಬೀದಿ ಅಂದ್ರೆ ಭಿಕ್ಷಾಟನೆ ಮಾಡ್ತಾ ಧರ್ಮ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಒಂದು ಜಗಲಿ ಗಿಗ್ಲಿ ಇದ್ರೆ ಮಲ್ಕೊಳ್ತಾರೆ. ಅಲ್ಲೊಂದು ಜಗಲಿ ಇತ್ತು, ಮಲ್ಕೊಂಡ್ರು. ಮಧ್ಯರಾತ್ರಿಯಲ್ಲಿ ಒಬ್ಬ ಹೆಣ್ಮಗಳು
ಡೋರ್ ತೆಗೆದ ತಕ್ಷಣ ಆಶ್ಚರ್ಯ ಆಯಿತು. ಅವಳು ಎಲ್ಲಿ ಹೋಗ್ತಾಳಪ್ಪ ಇಷ್ಟೊತ್ತು ಅಂತೇಳಿ ಸುಮ್ಮನೆ ನೋಡ್ತಾ ಕೂತ್ಕೊಳ್ತಾರೆ. ಯಾರೋ ಒಬ್ಬ ತೀರೋಗಿದ್ದಾನೆ ಆ ಬೀದಿಯಲ್ಲಿ. ಆ ಹೆಣ್ಣು ಮಗಳು ಅಜ್ಜಿಗೆ ಹೇಳ್ತಾಳೆ, ನೀನು ಕಣ್ಣು ಕಾಣೋದಿಲ್ಲ, ನೀನು ಒಳಗೆ ಇರು, ನಾನು ಬರ್ತೀನಿ ಹೋಗಿ ಅಂತೇಳಿ ಹೊರಟ್ಬಿಡ್ತಾಳೆ. ಹೋಗಿ ವಾಪಸ್ ಬರ್ತಾಳೆ. ವಾಪಸ್ ಬಂದಾಗ ಆ ಸಾಧು ಏನನ್ನಿಸ್ತಾ ಇತ್ತು ಸಂತರಿಗೆ ಅಂತಂದ್ರೆ, ಏನಪ್ಪ ಓದು ಈಗ ಬಂದು. ಆದ್ರೆ ಅಜ್ಜಿ ಕೇಳ್ತಾಳೆ ರಾತ್ರಿ, ನೀನು ಹೋಗಿದ್ದಲ್ಲ ಏನು ಎಂತ ಅಂತ ಕೇಳಿದಾಗ, ಅವನು ಅಜ್ಜಿಗೆ ತೀರೋ ಅವನಿಗೆ ರಾತ್ರಿ ಊಟ ಮಾಡಿದಾನೆ, ಇನ್ನೇನು ಮಾತ್ರೆ ಕೊಡ್ಬೇಕು ಅನ್ನೋದ್ರೊಳಗೆ ಅವನು ಸತ್ತೋಗಿದ್ದಂತೆ. ಸತ್ತೋಗಿರುವಂತ ಸಂದರ್ಭದಲ್ಲಿ ಇಡೀ ಜನ ಆ ಓಣಿಯವರೆಲ್ಲ ಸೇರ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ, ತುಂಬಾ ಜನ ಸೇರಿದ್ದಾರೆ ಅಂತ. ಸರಿ, ಆ ಅಜ್ಜಿಗೆ ಆಶ್ಚರ್ಯ ಆಯ್ತು, ನೀನೆಲ್ಲ ಹೇಳ್ಬೇಡ, ಅವನು ಸ್ವರ್ಗಕ್ಕೆ ಹೋಗ್ತಾನೋ ನರ್ಕಕ್ಕೆ ಹೋಗ್ತಾನೋ ಅಂತ ಕೇಳಿದ. ಆ ಹೆಣ್ಮಕ್ಳು ಹೇಳಿದಂತೆ, ಅವನ್ ಪುಣ್ಯಾತ್ಮ ಅಜ್ಜಿ ಸ್ವರ್ಗಕ್ಕೆ ಹೋಗೋದು ಅಂತ. ಅವಾಗ ಸಂತರಿಗೆ ಆಶ್ಚರ್ಯ ಆಯ್ತು. ಏನಪ್ಪ ಆಶ್ಚರ್ಯ ಅಂದ್ರೆ, ನಾವು ಇದೇನು ಸ್ವರ್ಗಕ್ಕೆ ಹೋಗ್ತಾಳಂತೆ ಈ ಅಜ್ಜಿ ಮತ್ತು ಮೊಮ್ಮಗಳೇ ಡಿಸೈಡ್ ಮಾಡೋದು ಅಂತ. ಅದಕ್ಕೆ ಬೆಳಗಾಯ್ತು, ಅಜ್ಜಿ ನೀರಾಕಕ್ಕೆ ಬಂದು ಅದಕ್ಕೆ ಅಜ್ಜಿನ ಸಾಧು ಕೇಳಿದ್ರು, ಅಲ್ಲ ನೀವು ಮಾತಾಡೋದು ಮೊಮ್ಮಗಳದೆಲ್ಲ ಕೇಳ್ಕೊಂಡೆ, ಆದ್ರೆ ಆ ಸತ್ತೋಗಿರೋನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೆಂಗೆ ಹೇಳ್ತೀರಾ ಅಂತ. ಅದಕ್ಕೆ ಅಯ್ಯೋ ನೀವು ಮಹಾತ್ಮರು, ನಾವೆಲ್ಲ ಅಷ್ಟು ಹೇಳಕ್ಕಾಗಲ್ಲ, ನಾವು ಹಳ್ಳಿ ಜನ, ನಮ್ದೊಂದು ಲೆಕ್ಕಾಚಾರ ಇದೆ ಅಂತ ಹೇಳಿ. ಏನ್ ಲೆಕ್ಕಾಚಾರ ಹೇಳಿ ಅಜ್ಜಿ? ಯಾರು ಮನುಷ್ಯ ಬದುಕಿದ್ದಾಗ ಪರೋಪಕಾರ ಮಾಡ್ತಾನೋ, ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಾನೋ, ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಬದುಕ್ತಾ ಇರ್ತಾನೆ, ಎಲ್ಲರಿಗೂ ನಗಿಸ್ಕೊಂಡು ಬದುಕ್ತಾ ಇರ್ತಾನೋ, ಅವನು ಸತ್ತಾಗ ತುಂಬಾ ಜನ ಬಂದು ಹಳ್ತಾ ಇರ್ತಾರಲ್ಲ, ಆವಾಗ ಅವನು ಪುಣ್ಯಾತ್ಮ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ಅವನನ್ನ ನಾವು ಈ ನಿರ್ಧಾರದಿಂದ ಅವನು ಪುಣ್ಯಾತ್ಮ ಆಗಿರೋದ್ರಿಂದ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಪುಣ್ಯಾತ್ಮ ಆಗುವಂಥದ್ದು ಜನರೇ ಡಿಸೈಡ್ ಮಾಡುವಂಥದ್ದು. ಇವತ್ತು ಹುಟ್ಟಿದ ಮೇಲೆ ಯಾರ್ಯಾರು ಮನುಷ್ಯರು ಹೇಗೆ ಮಾಡ್ತಾರೆ, ಎಷ್ಟು ಸಹಾಯ ಮಾಡ್ತಾರೆ, ಹೇಗಿರ್ತಾರೆ, ಬದುಕ್ತಾರೆ ಅನ್ನೋದನ್ನ ನಾವೆಲ್ಲ ಕಂಡಿದ್ದೀವಿ. ಹಾಗಾಗಿ ಪುಣ್ಯದ ಕೆಲಸವನ್ನು ದುರ್ಗಿಯ ಅನುಗ್ರಹ ಆಗಲಿ. ಇವತ್ತಿಂದ ಬದಲಾವಣೆಗಳನ್ನ ಪ್ರತಿ ಕ್ಷಣ ದೇವರಿಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ಆದ್ರೆ ಹೋಗ್ತೀವಿ ಬರ್ತೀವಿ ಅನ್ನೋದಕ್ಕಿಂತ ಬದಲಾವಣೆಗಳು ಅತ್ಯಂತ ಮುಖ್ಯ. ಮನೆಯೊಳಗೆ ಎಷ್ಟು ದಿನ ಇರ್ತಿರೋ, ಎಷ್ಟು ವರ್ಷ ಬದುಕ್ತಿರೋ ಗೊತ್ತಿಲ್ಲ, ಆದ್ರೆ ನೆಮ್ಮದಿಯ ಬದುಕನ್ನ ಕಂಡುಕೊಳ್ಳಿ, ಶಾಂತಿಯ ಬದುಕನ್ನ ಕಂಡುಕೊಳ್ಳಿ, ಸಮಾಧಾನದ ಬದುಕನ್ನ ಕಂಡುಕೊಳ್ಳಿ, ಆರೋಗ್ಯದ ಬದುಕನ್ನ ಕಂಡುಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಇದೆಯೋ ನೀವು ಇದ್ದಾಗ, ನಾನು ಇಲ್ಲದೇ ಇರೋರನ್ನ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ, ನಾನು ಇಲ್ಲದೇ ಇರೋರ ಹತ್ರ ಯಾರ ಹತ್ರನೂ ತಗೊಳ್ಳೋದಿಲ್ಲ, ಅವರಿಗೆ ಸಹಾಯ ಮಾಡ್ತೀನಿ. ಇದ್ದಾಗ ಒಂದಿಷ್ಟು ಜನ ಕಷ್ಟದಲ್ಲಿರೋರು ಕಣ್ಣೀರು ಒರೆಸುವ ಕೆಲಸ ಮಾಡಿ. ಯಾಕಂದ್ರೆ ಕಾಗೆ ಸಹ ನೀವು ನೋಡ್ತಾ ಇದ್ದೀರಾ, ಸತ್ತಾಗ ಕಾಗೆ ತಿನ್ಲಿಲ್ಲ ಅಂತಂದ್ರೆ ಅವ್ರ ಮೋಕ್ಷಕ್ಕೆ ಹೋಗಲ್ಲ ಅಂತ ನೀವೆಲ್ಲ ಕಾಯ್ತಾ ಇರ್ತೀರಿ, ಕಾಗೆ ಬರ್ಲಿ ಅಂತ. ಕಾಗೆ ಕಾ 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 ಅಂತ ಕರಿತಾ ಇರ್ತದೆ. ಕಾಗೆ ಒಂದು ಗುಟಕ್ ಕಂಡ್ರೆ ಎಲ್ಲರನ್ನೂ ಕರ ತಿನ್ನೋದು. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಕೇಳಿದ್ರೆ, ಯಾಕಪ್ಪ ನೀನ್ ಎಲ್ಲರನ್ನೂ ಕರಿತೀಯ ಅಂತ. ಹೋದ್ ಜನ್ಮದಲ್ಲಿ ನಾನು ಒಬ್ಬರಿಗೂ ಕರೆದಿದ್ದು ಊಟ ಹಾಕಿರ್ಲಿಲ್ಲ, ನಾನೊಬ್ಬರೇ ತಿಂತಿದ್ದೆ, ಸ್ವಾರ್ಥಿ ಆಗಿದ್ದೆ, ಅದಕ್ಕೆ ನಾನು ಕಾಗೆ ಹುಟ್ಟಿದ್ದೀನಿ. ಅದಕ್ಕೆ ಹಿಂದೆ ಈ ಮುಂದಿನ ಜನ್ಮಕ್ಕೆ ನಾನು ಹುಟ್ಟೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಕರ ತಿಂದು ತಿರ್ಗಾ ಮನುಷ್ಯನಾಗಿ ಹುಟ್ಟಬೇಕು ಅಂತೇಳಿ ಕಾಗೆ ಡಿಸೈಡ್ ಮಾಡ್ತಂದೆ. ಹಾಗೆ ಕೋಳಿನೂ ಕೂತ್ಕೊಂಡು ತಿಂತಾ ಇದೆಯಲ್ಲ ಅಂತ ಕೇಳಿದ್ರಂತೆ, ಯಾಕಪ್ಪ ನೀನು ಕೂತ್ಕೊಂಡು ತಿಂತೀಯ ಅಂತ. ಹಿಂದಿನ ಜನ್ಮದಲ್ಲಿ ನಾನು ಬಹಳ ಶ್ರೀಮಂತ ಆಗಿದ್ದೆ, ನನ್ನ ಹತ್ರ ಬಹಳ ಐಶ್ವರ್ಯ ಇತ್ತು, ಆದ್ರೆ ಯಾರನ್ನೂ ಒಳಗಡೆ ಕರೆದು ಊಟ ಹಾಕ್ತಿರ್ಲಿಲ್ಲ, ನಾನು ಒಬ್ಬನೇ ಊಟ ಮಾಡ್ತಿದ್ದೆ. ಇನ್ನೊಬ್ರಿಗೆ ಊಟ ಹಾಕ್ಬೇಕು ಅಂತಂದ್ರೆ ನನಗೆ ತುಂಬಾ ಹಿಂಸೆ ಅನ್ಸೋದು. ಇನ್ನೊಬ್ರು ಕಷ್ಟದಲ್ಲಿ ಕಣ್ಣೀರ್ ಹಾಕ್ತಾ ಇದ್ರು, ಅವ್ರ ಕಣ್ಣೀರ್ ಒರೆಸ್ತಿರ್ಲಿಲ್ಲ. ನಮ್ಮ ಬಂಧು ಬಳಗದಲ್ಲಿ ಯಾರೋ ಸಹಾಯ ಅಂದ್ರೆ ಅವ್ರಿಗೆ ಕೊಡ್ತಿರ್ಲಿಲ್ಲ, ನನ್ನ ಹತ್ರ ಇಲ್ಲ ಅಂತಿದ್ದೆ. ಹಾಗಾಗಿ ನಾನು ಇವತ್ತು ಕೋಳಿ ಜನ್ಮನಾಗಿದ್ದೀನಿ, ಮತ್ತೆ ಮನುಷ್ಯರಿಗೆ ಆಹಾರ ಆಗ್ತಾ ಇದ್ದೀನಿ ನಾನು. ಹಾಗಾಗಿ ನಾನು ಯಾಕೆ ಕೂತ್ಕೊಂಡು ತಿಂತೀನಿ ಅಂತಂದ್ರೆ, ಈ ಜನ್ಮ ಮಕ್ಕಳು ಕಾಯ್ತಾ ಇದ್ದಾರೆ. ಇನ್ನು 2-3-4 ದಿನ ಶುಕ್ರವಾರದವರೆಗೂ ಕಾರ್ಯಕ್ರಮ ಇರೋದ್ರಿಂದ ಆಯುಧ ಪೂಜೆ ಕಾರ್ಯಕ್ರಮ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಆಯುಧ ಪೂಜೆಗಳನ್ನ ಮಾಡ್ಕೊಂಡು ಕೂಡ ಬಂದು ಕುಂಕುಮಾರ್ಚನೆಗೆ ಬರ್ಬೋದು. ಗಡಿಬಿಡಿ ಮಾಡ್ಕೋಬೇಡಿ, ಆತ್ರ ಮಾಡಬೇಡಿ, ಸಮಾಧಾನ ಚಿತ್ತರಾಗಿ ಇರಬೇಕು.